ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲೂ ಕೂಡ ಮೇಲಾಟಗಳು ನಡೀತಾ ಇದೆ. ಒಳ ಜಗಳದಿಂದ ಬಸವಳಿದ ರಾಜ್ಯ ಕಮಲ ಪಡೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ನಡೀತಾ ಇದೆ. ಒಳ ಜಗಳದಿಂದ ಬಸವಳಿದ ರಾಜ್ಯ ಕಮಲ ಪಡೆ. ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ವಿಫಲ ಆಗಿದೆ. ಆರಂಭದಲ್ಲಿ ಸಂಭ್ರಮಾಚರಣೆಗೆ ಸರ್ಕಾರ ಒಪ್ಪದೆ ಇದ್ದುದನ್ನ ಟೀಕಿಸಿ ಬಕ್ರಾದ ಬಿಜೆಪಿ. ದುರಂತ ನಡೆದ ನಂತರ ಪ್ಲೇಟ್ ಬದಲಿಸಿದ್ದ ಅದೇ ಬಿಜೆಪಿ ನಾಯಕರು ಸರ್ಕಾರದ ಗೌಪ್ಯ ದಾಖಲೆ ಬಹಿರಂಗಪಡಿಸುವಲ್ಲಿ ಫೇಲ್ ಆಗಿದೆ. ಮೃತರ ಮನೆಗಳಿಗೆ ಭೇಟಿ ನೀಡಿಲ್ಲ ಕೇಸರಿ ಪಡೆ. ಕನಿಷ್ಠ ಸಾಂತ್ವನ ಹೇಳದ ಬಿಜೆಪಿ ನಾಯಕರು. ಕನಿಷ್ಠ. ಇದೇ ಹೊತ್ತಲ್ಲಿ ಸಹೋದರನ ಪುತ್ರನ ಮದುವೆಯಲ್ಲಿ ವಿಜಯೇಂದ್ರ ಬ್ಯುಸಿಯಾಗಿದ್ದಾರೆ. ರಾಜ್ಯ ನಾಯಕರ ನಡೆಗಳಿಂದ ಬಸವಳಿದ ಕಾರ್ಯಕರ್ತರು. ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿಯಲ್ಲೂ ಕೂಡ ಮೇಲಾಟಗಳಾಗ್ತಾ ಇದೆ. ನೋಡಿ, ಆಮ್ಲೆಟ್ ಅಂಗಡಿ ಇಟ್ಕೊಂಡವನಿಗೆ ಆ ಆಮ್ಲೆಟ್ ಬೆಂದಾಗ ಅದನ್ನು ಹೆಂಗ್ ಪಲ್ಟಾಯಿಸಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದು ಆತನ ವ್ಯವಹಾರಿಕ ಜ್ಞಾನದ ಪ್ರಮುಖವಾದ ಅಂಶ. ರಾಜ್ಯ ಸರ್ಕಾರವನ್ನ ಅತ್ಯಂತ ಸ್ಪಷ್ಟವಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದಾಗಿದ್ದ ಒಂದು ಪ್ರಕರಣ ಅದು ಕಾಲ್ತುಳಿತ ಪ್ರಕರಣ. ಮುಡಾದ ಪ್ರಕರಣ ನಡೆದಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿ ಹಾಕಿಸೋದಕ್ಕೆ ಈ ವಿಪಕ್ಷ ನಾಯಕರು ವಿಫಲ ಆಗಿದ್ರು. ಅಲ್ಲಿ ಬುದ್ಧಿವಂತಿಕೆಯ ಕೊರತೆ ಇತ್ತೋ ಅಥವಾ ನಾಯಕತ್ವದ ಕೊರತೆ ಇತ್ತೋ ವಿ ಡೋಂಟ್ ನೋ, ಅದು ನಮಗೆ ಬೇಡ. ಆದ್ರೆ ಈ ಬಾರಿ ಈ ತರಹದ್ದೊಂದು ಪ್ರಕರಣ ಮೊದಲೇ ಬಾಯಿ ಮಾಡ್ಕೊಂಡು ದಾಹದಲ್ಲಿ ಕೂತಿದ್ದಂಥ ಬಿಜೆಪಿಗರಿಗೆ ಸಿಕ್ಕ ಬಹುದೊಡ್ಡ ಭೋಜನ ಇದು. ಯಾವುದು? ಕಾಲ್ತುಳಿತ ಪ್ರಕರಣ. ಆರಂಭದಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ಯಾರು? ಇದೇ ಬಿಜೆಪಿಗರು. ಏನಂತ ಹೇಳಿದ್ರು? RCB ತಂಡದ ಸ್ಟಾರ್ ಕ್ರಿಕೆಟರನ್ನ ಅವಾಯ್ಡ್ ಮಾಡಿ ನೀವು ಕ್ರಿಕೆಟ್ ಪ್ರಿಯರಿಗೆ ಅಸಮಾಧಾನವನ್ನ ಮಾಡೋದಕ್ಕೆ ಕಾರಣ ಆಗಬೇಡಿ, ಅವರ ವಿಜಯೋತ್ಸವಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬಿಜೆಪಿನೇ ಟ್ವೀಟ್ ಮಾಡಿತ್ತು ಈ ಹಿಂದೆ. ಆ ಬಗ್ಗೆ ಮಾತನಾಡೋದಕ್ಕೆ ಹೋದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಸೊ ಅದಾಯ್ತು, ಕಾಲ್ತುಳಿತ ಪ್ರಕರಣವೂ ಆಯಿತು. 11 ಸಾವು ಈ ಒಂದು ವಿಜಯ ಉತ್ಸವದಲ್ಲಿ ನಡೆದಂತಹ ಸಾವುಗಳು. ಇದನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡಿದ್ರೆ ಹೊರತಾಗಿ ಸರ್ಕಾರವನ್ನ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಕಟಕಟೆಯಲ್ಲಿ ನಿಲ್ಲಿಸೋದು ಹೆಂಗೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ ಬಿಜೆಪಿ ಯೋಚನೆ ಮಾಡಿದ್ದು ಯಡಿಯೂರಪ್ಪರ ಮೊಮ್ಮಗನ ಮದುವೆಯಲ್ಲಿ ತೋರಣಕ್ಕೆ ಯಾವ ಎಲೆ ಇಡೋಣ, ಬರೋ ಗೆಸ್ಟ್ಗೆ ಹೆಂಗೆ ಕೊಡೋಣ ತಾಂಬೂಲ, ಅದೇನು ಹೇಳ್ತಾರೆ ಅದಕ್ಕೆ ಸಾಕಷ್ಟು ಗಿಫ್ಟ್ಗಳನ್ನು, ಇದರ ಬಗ್ಗೆನೇ ಯೋಚನೆ ಮಾಡ್ತು ಹೊರತಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದಾಗಿದ್ದ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂತಹ ಬಿಜೆಪಿಗರು ಈ ಬಾರಿಯೂ ಕೂಡ ಕಾಲ್ತುಳಿತ ಪ್ರಕರಣವನ್ನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಅದರರ್ಥ ಈ ಸಾವನ್ನು ಸಂಭ್ರಮಿಸ್ತಾ ಇಲ್ಲ. ವಿಪಕ್ಷದವರ ಕರ್ತವ್ಯ ಏನು? ಆಡಳಿತ ಪಕ್ಷದ ಲೋಪಗಳನ್ನು ಎತ್ತಿ ಜನರಿಗೆ ತೋರಿಸುವಂತಹದ್ದು, ತಿದ್ದಿ ತೀಡುವಂತಹದ್ದು. ಸೊ ಈ ವಿಚಾರದಲ್ಲಿ ಬಿಜೆಪಿ ವಿಫಲವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.